ಹೋಗ್ತಾ ಇದ್ರೆ ನೋಡಿ. ಆಯ್ತು. ಬರೋ ಶುಕ್ರವಾರ ಸಾಯಂಕಾಲ 4 ಗಂಟೆಗೆ ಸಕಲ ಗ್ರಹಗಳ ಅನುಗ್ರಹ ಇರುವ ದಿವ್ಯ ಮುಹೂರ್ತ ಇದೆ. ಸಮಯದಲ್ಲಿ ನಿಶ್ಚಿತಾರ್ಥ ಮಾಡ್ಕೊಂಡ್ರೆ ಮದುವೆ ನಿರ್ವಿಘ್ನವಾಗಿ ನಡೆಯುತ್ತೆ. ದಂಪತಿಗಳಿಗೆ ಅಷ್ಟೈಶ್ವರ್ಯ ಸಿದ್ಧಿ ಆಗತ್ತೆ. ಬರೋ ಶುಕ್ರವಾರ ಅಂದ್ರೆ ನಾಳೆನಾ ಅಥವಾ ಮುಂದಿನ ಶುಕ್ರವಾರನಾ? ನಾಳೆನೆ ಕಣಮ್ಮ. ಅಯ್ಯೋ ಭಗವಂತ, ಅಲ್ಲಿ ಅನಿಕೆ ನಂಗೋಸ್ಕರ ತ್ಯಾಗದ ಬಗ್ಗೆ ಮಾತಾಡ್ತಿದ್ದಾನೆ. ಇಲ್ಲಿ ನೋಡಿದ್ರೆ ನನ್ ಮನೆಯವರು ನನ್ ಮದ್ವೆ ಮಾಡಿ ಆಚೆ ತಳ್ಳೋಕೆ ಇಷ್ಟೊಂದು ಅವಸರ ಪಡ್ತಿದಾರಲ್ಲ. ಹೇಗಾದ್ರೂ ಮಾಡಿ ನಾಳೆ ಮುಹೂರ್ತನ ತಪ್ಪಿಸ್ಲೇಬೇಕು. ಅಂದ್ರೆ ತುಂಬಾ ಬೇಗ ಆಗ್ಲಿಲ್ಲ ಸ್ವಾಮಿಗಳೇ, ಎಲ್ಲ ಸಿದ್ಧತೆ ಮಾಡ್ಕೊಳಕ್ ನಮ್ಗೆ ಸಮಯ ಬೇಕಲ್ವಾ? ಒಳ್ಳೆ ಮುಹೂರ್ತ ಸಿಕ್ಕಿದೆ ಅಂದಾಗ ಮಾಡ್ಬೇಡ. ಈ ಮುಹೂರ್ತದಲ್ಲೇ ನಿಶ್ಚಿತಾರ್ಥ ಆಗ್ಬಿಡ್ಲಿ. ಒಳ್ಳೆ ಕೆಲ್ಸಕ್ಕೆ ಕಾಯ್ಬಾರ್ದು. ಅಷ್ಟು ಮನೆ ಯಜಮಾನಿ ಹೇಳಿದ್ಮೇಲೆ ಮುಗೀತು. ನಾಳೆ ಶಾಸ್ತ್ರ ಇಟ್ಕೊಂಡ್ಬಿಡೋಣ. ಹಾಗಾದ್ರೆ ಇವತ್ತೇ ಹುಡುಗರ ಮನೆಯವ್ರಿಗೂ ಫೋನ್ ಮಾಡಿ ತಿಳಿಸ್ತೀವಿ. ಅವರು ಬಿಡುವಾಗಿದ್ರೆ ನಾಳೆ ಬಂದ್ಬಿಡಿ, ಕಾರ್ಯನ ಮುಗಿಸೇಬೇಕು. ಇದ್ರ ಪ್ರಕಾರ ಎಲ್ಲವೂ ಸ್ಥಿತವಾಗಿದೆ. ಬರ್ತೀನಿ. ಈಗ್ಲೇ ಗಂಡಿನ ಕಡೆ ಫೋನ್ ಮಾಡಿ ನಾಳೆ ಮುಹೂರ್ತ ಚೆನ್ನಾಗಿದೆ, ನಿಶ್ಚಿತಾರ್ಥ ನಾಳೆ ಮಾಡೋಣ, ಬಂದ್ಬಿಡಿ ಅಂತ ಫೋನ್ ಮಾಡಿ ಹೇಳ್ಬಿಡ್ತಾರೆ. ಈಗ್ಲೇ ಮಾಡು. ಆಯ್ತು ರೀ. ನಿಶ್ಚಿತಾರ್ಥಕ್ಕೆ ಸಮಯ ಕೊಡ್ಬಂತ ಏನು ವಿಘ್ನ ಇಲ್ಲ ತಾನೆ. ಮೌನವಾಗಿರೋದನ್ನ ನೋಡಿದ್ರೆ ನನ್ಗೆ ಯಾಕೋ ಆತಂಕ ಆಗ್ತಾ ಇದೆ. ಅಪ್ಪಾಜಿ ಹೀಗೆ ಕೇಳಿದ್ರು ಅಂತ ನೀವ್ ಸುಮ್ನೆ ಇಲ್ದೇ ಇರೋ ಸಮಸ್ಯೆಗಳನ್ನೆಲ್ಲ ಹೇಳ್ಬಿಡ್ಬೇಡಿ. ಚಂಚಲ ಹೇಳಿದ್ಲಲ್ಲ, ದಯವಿಟ್ಟು ಇನ್ನೊಂದ್ಸಲ ಚೆಕ್ ಮಾಡಿ. ಮದುವೆ ಡೇಟ್ ಫಿಕ್ಸ್ ಮಾಡ್ಬಿಡಿ. ಅಂದಂಗೆ ಯಾರ ಮದ್ವೆ ಹೇಳಿ? ಮರ್ತೆ ಹೋಯ್ತಲ್ಲಪ್ಪ. ಅದು ಮದ್ವೆ ಮುಹೂರ್ತ ಅಲ್ಲ, ನಿಶ್ಚಿತಾರ್ಥ. ಚಂಚಲ ಮಗ ಅನಿಕೇತಂದು. ಹುಡುಗಿ ವೈಷ್ಣವಿ ಜಾತಕ ಹಾಲ್ನ ಹಾಗೆ ಶುದ್ಧವಾಗಿದೆ, ಏನೂ ದೋಷ ಇಲ್ಲ. ಹುಡುಗನ್ ಜಾತಕ ಸ್ವಲ್ಪ ಉಲ್ಟಾ ಹೊಡಿತಾ ಇದೆ. ಅಲ್ಲದೆ ಹುಡುಗಂದು ರಾಕ್ಷಸ ಗಣ. ರಾಕ್ಷಸ ಗಣ ಅಷ್ಟೇ ಅಲ್ಲ, ರಾಕ್ಷಸ ಗುಣ ಕೂಡ. ನಿರ್ಧಾರ ಮಾಡೋದಕ್ಕೆ ಯಾವುದೋ ದೈವಿ ಶಕ್ತಿ ಹೊಂಚಾಗ್ತಾ ಇದೆ ಅಂತ ಸ್ಪಷ್ಟವಾಗಿ ಕಾಣ್ತಾ ಇದೆ. ಮುಂದೆ ಸಂಕಷ್ಟ ಬರೋ ಸೂಚನೆ ಇದೆ. ನಮ್ ಕಡೆಯಿಂದನೇ ಬಿಡಿ. ತೊಂದ್ರೆ ಆಗುತ್ತೆ ಅಂತೀರಾ ಶಾಸ್ತ್ರಿಗಳೇ? ಹಾಗೆ ಕಾಣಿಸ್ತಾ ಇದೆಯಲ್ಲ. ಗ್ರಹಗತಿಗಳು ಚೆನ್ನಾಗಿಲ್ಲ ಅಂದ್ರೆ ರಿಸ್ಕ್ ತಗೊಳೋದ್ ಬೇಡ. ಬೇಕಾದ್ರೆ ನಿಶ್ಚಿತಾರ್ಥನ ಮುಂದಕ್ ಹಾಕೋಣ. ಹಿಂದೆ ನನ್ ಮಗನ್ ಮದ್ವೆಲಿ ಎಲ್ಲಾ ಗ್ರಹಗತಿ ಚೆನ್ನಾಗಿದೆ ಅಂತ ಮದ್ವೆ ಫಿಕ್ಸ್ ಮಾಡದ್ವಿ. ಅಲ್ಲೇ ನಡೀತು ಅಂತ ನಿಮ್ಗಳಿಗೆ ಚೆನ್ನಾಗ್ ಗೊತ್ತಲ್ವಾ? ಚಾನ್ಸೇ ಇಲ್ಲ. ಎಲ್ಲಾ ಪ್ರಿಪರೇಷನ್ ಆಗಿದೆ. ನಾಳೆ ಎಂಗೇಜ್ಮೆಂಟ್ ನಡಿಲೇಬೇಕು. ಇದ್ರೆ ಏನಾದ್ರೂ ಒಂದ್ ಪರಿಹಾರ ಇದ್ದೇ ಇರುತ್ತಲ್ವಾ? ನೋಡಮ್ಮ ಚಂಚಲ, ಗ್ರಹಗತಿಗಳನ್ನ ಬದಲಿಸೋಕೆ ನನ್ನಿಂದ ಸಾಧ್ಯ ಇಲ್ಲ. ನಾಳೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನಾನ್ ಜವಾಬ್ದಾರ ಅಲ್ಲ. ಪುರೋಹಿತ್ರೆ, ಏನಾದ್ರೂ ಒಂದ್ ಪರಿಹಾರ ಇರುತ್ತೆ. ನೀವ್ ನೋಡಿ, ನನ್ ಮಗನ್ ಮೇಲೆ ಮೊದ್ಲೇ ದುಷ್ಟ ಶಕ್ತಿಗಳ ಕಣ್ಣಿದೆ. ಅದಕ್ಕೊಂದ್ ಪರಿಹಾರ ಮಾಡಿದ್ರೆ ಸಾಕು. ನಾಳೆ ಬೆಳಿಗ್ಗೆ ಅನಿಕೇತನ್ ಕೈಯಿಂದ ನವಗ್ರಹ ಶಾಂತಿ ಪೂಜೆ ಮಾಡಿಸಿದ್ರೆ ದೋಷ ಕಡಿಮೆ ಆಗತ್ತೆ. ಸಂಜೆ ನಿಶ್ಚಿತಾರ್ಥ ಮಾಡುದು ಅಷ್ಟೇ ಅಲ್ವಾ? ನಾಳೆ ಪೂಜೆ ಮಾಡಿ ಮುಗಿಸ್ಬಿಡೋಣ ಬಿಡಿ. ಒಟ್ನಲ್ಲಿ ಎಂಗೇಜ್ಮೆಂಟ್ ನಿಲ್ಬಾರ್ದು. ಎಷ್ಟೊಂದ್ ಜನ ಹೊಂಚಾಗ್ತಾ ಇದಾರೆ ಈ ಎಂಗೇಜ್ಮೆಂಟ್ ಹಾಳಾಗೋಗ್ಬಿಡ್ಲಿ ಅಂತ. ಅವ್ರಿಗೆ ಹಬ್ಬ ಆಗ್ಬಾರ್ದು. 5 ಗಂಟೆ 12 ನಿಮಿಷಕ್ಕೆ ಒಳ್ಳೆ ಮುಹೂರ್ತ ಇದೆ. ಸರಿ ಪುರೋಹಿತ್ರೆ, ನಾನ್ ಈಗ್ಲೇ ಬೀಗ್ರಿಗೆ ಕಾಲ್ ಮಾಡಿ ರೆಡಿ ಆಗಿರೋದಕ್ಕೆ ಹೇಳ್ಬಿಡ್ತೀನಿ. ಚಲೋ. ಹಾಯ್ ಚಂಚಲ ಅವ್ರೆ, ಹವ್ ಯು? ನಾಳೆ ಇವೆಂಟ್ ಗಂತೂ ನಾನ್ ತುಂಬಾ ಎಕ್ಸೈಟೆಡ್ ಆಗಿದ್ದೇನೆ. ಅಯ್ಯೋ ಅರುಂಧತಿ ಅವ್ರೆ, ಇನ್ನು ಯಾಕಷ್ಟು ದೂರದ ಮಾತು? ಒನ್ ಮೋರ್ ಥಿಂಗ್, ನನಗೆ ಈ ತರ ಚಂಚಲ ಅಂತೆಲ್ಲ ಕರಿಬೇಡಿ. ಬಾಯಿ ತುಂಬಾ ಬೀಗ್ರೆ ಅಂತ ಕರೆದ್ರೆ ಎಷ್ಟು ಚೆನ್ನಾಗಿರತ್ತಲ್ವಾ? ಹತ್ರ ಆದಷ್ಟು ಎಷ್ಟು ಚಂದ ಅಲ್ವಾ ಬೀಗ್ರೆ? ಶೋರ್ ಬೇಕ್ರೆ. ಬೈ ದ ವೇ, ಮುಹೂರ್ತ ಫಿಕ್ಸ್ ಆಯ್ತಾ? ನಾವ್ ಹೊರಡಕ್ ರೆಡಿ ಆಗಿರ್ಬೇಕಲ್ವಾ? ಎಲ್ಲ ಪಕ್ಕ ಆಗಿದೆ ಬೀಗ್ರೆ. ನಾಳೆ ಸಂಜೆ 5 ಗಂಟೆ 12 ನಿಮಿಷಕ್ಕೆ ಒಳ್ಳೆ ಮುಹೂರ್ತ ಇದೆ. ಮಾತ್ರ ಸರಿಯಾದ ಟೈಮ್ಗೆ ಮಿಸ್ ಮಾಡದೆ ಬಂದ್ಬಿಡಿ. ಓಕೆ ಬೇಗ್ರೆ, ಡೋಂಟ್ ವರಿ. ಪಕ್ಕಾ ಟೈಮ್ಗೆ ನಾವ್ ಅಲ್ಲಿರ್ತೀವಿ. ಓಕೆ, ಸಿ ಯು ಟುಮಾರೋ. ಬಾಯ್. ಮಗನಿಗೆ ನವಗ್ರಹ ಶಾಂತಿ ಪೂಜೆ ಮಾತ್ರ ಅಲ್ಲ, ದೃಷ್ಟಿಯಾಗಿರೋದಕ್ಕೂ ಒಂದ್ ಪೂಜೆ ಮಾಡಿಸ್ಬೇಕು ಅಂತ ಅನ್ಸುತ್ತೆ. ನೀನೇನು ಯೋಚನೆ ಮಾಡ್ಬೇಡ. ಎವ್ರಿಥಿಂಗ್ ಇಸ್ ಸಾರ್ಟೆಡ್. ಯಾವ ಕೆಟ್ಟ ದೃಷ್ಟಿನೂ ನಿನ್ ಮೇಲ್ ಬೀಳಲ್ಲ. ಹಲೋ. ಹೇಯ್, ಹಾಯ್ ಮಚ್ಚಿ. ಶ್ಯಾಮ್, ನಿನ್ಗೆ ಎಷ್ಟಲ್ಲಿ ಹೇಳೋದು? ನಾನ್ ನಿನ್ ಮಚ್ಚಿನೂ ಅಲ್ಲ, ಗಿಚ್ಚಿನೂ ಅಲ್ಲ. ಮೊದ್ಲು ಅಕ್ಕನ್ ಫೋನ್ ಕೊಡು. ಅಷ್ಟೇನಾ? ಸರಿ ಇರು, ಕೊಟ್ಟೆ. ಚಿನ್ಮಯ್ ಫೋನ್ ಮಾಡಿದಾಳೆ. ಎಲ್ಲ ಉಲ್ಟಾ ಪಲ್ಟಾ ಆಗ್ತಿದೆ. ಏನಾಯ್ತು? ಮೋನಿಕಾ ಅಕ್ಕನ ಎಂಗೇಜ್ಮೆಂಟ್ ನಾಳೆ ಸಂಜೆ 4 ಗಂಟೆಗೆ ಅಂತ ಫಿಕ್ಸ್ ಆಯ್ತು. ಏನು, ನಾಳೆನಾ? ಹೌದಕ್ಕ, ನನಗಂತೂ ಟೆನ್ಷನ್ ಆಗ್ತಿದೆ. ಏನಾದ್ರೂ ಆಗ್ಲಿ, ಅಮ್ಮನ್ಗಿರೋ ವಿಷಯ ಹೇಳ್ಬಿಡಲ್ವಾ? ಒಬ್ಬ ಅಂದ್ರೆ ಒಂದಿಷ್ಟು ಬೈಬೋದು. ಯಾಕೆ ಸುಮ್ನೆ ಮುಚ್ಚಿರೋದು? ಕಷ್ಟಪಟ್ರು ಆಗದಿರೋದನ್ನ ಅಮ್ಮ ಗಲಾಟೆ ಮಾಡಾದ್ರೂ ಸರಿ ಮಾಡ್ತಾಳೆ. ಅದ್ರಿಂದ ಏನಾಗುತ್ತೆ ಚಿನ್ನು? ಮತ್ತೆ ಗಲಾಟೆ, ಸಂತ, ನೋವು ಅಷ್ಟೇ ತಾನೆ. ಹಾಗಂತ ಸುಮ್ನೆ ಇರಕ್ಕಾಗತ್ತಾ ಅಕ್ಕ? ಚಿನ್ನು, ಈಗ್ಲೇ ಅವಸರ ಪಟ್ಟು ಏನೋ ಅನಾಹುತ ಮಾಡ್ಕೋಬೇಡ. ಹೋಗ್ಲಿ ಬಿಡು ಚಿನ್ನು. ಅಕ್ಕನ ಹಣೆ ಬರದಲ್ಲಿ ಏನ್ ಬರ್ತಿದ್ಯೋ ಅದೇ ಆಗ್ಲಿ. ನಮ್ಮ ತೋರಿಸಿರೋ ಸಂಬಂಧನೇ ಅಕ್ಕ ಒಪ್ಕೊಳ್ಳೋದು ಒಳ್ಳೇದು ಅಂತ ನನ್ಗ ಅನ್ಸ್ತಾ ಇದೆ. ಏನಕ್ಕ ಈಗ ಹೇಳ್ತಿದ್ಯಾ? ಹಾಗಾದ್ರೆ ಅನಿಕೇತ್ ಕತೆ ಏನು? ಆ ಅನಿಕೇತ್ ಕಥೆಯಲ್ಲಿ ಅಕ್ಕನಾಗಿರೋ ಪಾತ್ರಗಳು ತುಂಬಾ ಇದೆ ಚಿನ್ನು. ಅನಿಕೇತ್ ಬೇಡ ಚಿನ್ನು, ಅವ್ನ ಹೆಸರೇ ಎತ್ಬೇಡ. ಅಂತವನ್ ಜೊತೆ ನನ್ನ ಅಕ್ಕ ಸುಖವಾಗಿರೋದಕ್ಕೆ ಚಾನ್ಸೇ ಇಲ್ಲ. ನೀನ್ ಮೊದ್ಲು ಅವ್ನ ವಿಷಯನ ಮರ್ತ್ ಬಿಡು. ಯಾಕಕ್ಕ ನೀನ್ ಈಗ ಸಡನ್ ಆಗಿ ಬದ್ಲಾದೆ? ಮೋನಿಕಾ ಅಕ್ಕನ್ ಲೈಫ್ ಸೆಟಲ್ ಮಾಡಕ್ಕೆ ನೀನ್ ಎಷ್ಟೆಲ್ಲಾ ಕಷ್ಟಪಟ್ಟೆ. ಹುಡುಗ್ರಿ ಎಲ್ಲ ವ್ಯರ್ಥ ಅನ್ನೋ ತರ ಮಾತಾಡ್ತಿದ್ಯಲ್ಲ. ಆಯ್ತಂತ ಹೇಳಕ್ಕ. ಅದ್ರಿಂದ ಏನು ಪ್ರಯೋಜನ ಇಲ್ಲ ಚಿನ್ನು. ಅಮ್ಮ ಏನೇ ಮಾಡಿದ್ರು ಅದು ನಮ್ ಒಳ್ಳೇದಕ್ಕೆ. ಇವಾಗ ಅಕ್ಕನ್ ಮದ್ವೆ ಆಗ್ತಿರೋದು ಒಳ್ಳೇದಕ್ಕೇನೆ.
ಏನು ಗಲಾಟೆ ಮಾಡೋದಕ್ ಹೋಗ್ಬೇಡ. ನಿನ್ಗೇನು ಗೊತ್ತಿಲ್ದೇ ಇರೋ ಹಾಗೆ ಸುಮ್ನೆ ಇರು, ಅರ್ಥ ಆಯ್ತಲ್ಲ? ಸರಿ ಅಕ್ಕ, ನೀನ್ ಹೇಳ್ದಂಗೆ ಮಾಡ್ತೀನಿ. ಅನಿಕೇತ್ಗೆ ಅಡ್ಡ ಬಂದ್ರೆ ಸೋಲ್ ಫಿಕ್ಸ್ ಅಂತ ಅಡ್ವಾನ್ಸ್ ಆಗಿ ಅವತ್ತೇ ಹೇಳಿದ್ದೆ ಅಲ್ವಾ? ಗೌರಿ ಗಡ್ಡ ಬಂದ್ರೆ ನೀನು ಅಡ್ರೆಸ್ ಕಳ್ಕೊತೀಯ ಅಂತ ನಾನು ಅವತ್ತೇ ವಾರ್ನ್ ಮಾಡಿದ್ದೆ. ಆದ್ರೆ ಈಗೇನಾಯ್ತು? ನಿನ್ನ ಅಡ್ರೆಸ್ ಕಳ್ದೋಗ್ತಾ ಇದೆ, ಸತ್ಯನ ಸಾಬೀತ್ ಮಾಡಕ್ ಆಗ್ತಿಲ್ಲ. ಅದಕ್ಕೆ ನೀನ್ ಈ ಮನೆಯಿಂದ ಆಚೆ ಹೋಗ್ಬೇಕಾಗುತ್ತೆ. ಇಲ್ಲಿ ನನ್ನ ಎಂಗೇಜ್ಮೆಂಟ್ ನಡೆಯುತ್ತೆ, ಅಲ್ಲಿ ಮೋನಿಕನ್ ಎಂಗೇಜ್ಮೆಂಟ್ ನಡೆಯುತ್ತೆ. ಸೊ ರೂಟ್ ಇಸ್ ಕ್ಲಿಯರ್. ಬಾಯ್. ಒಂದ್ ನಿಮಿಷ ನಿಕೇತ್, ನನ್ನ ಅಡ್ರೆಸ್ ಕ್ಯಾನ್ಸಲ್ ಮಾಡ್ಬೇಕು ಅನ್ನೋ ಅರ್ಜೆಂಟ್ ಅಲ್ಲಿ ನೀನ್ ಕೆಲವ್ ಹೆಸರನ್ನ ಮರ್ತ ಹೋಗಿದ್ಯಾ. ನಾನ್ ನೆನ್ಪ್ ಮಾಡ್ತೀನಿ ಬಿಡು. ರಮ್ಯಾ ಈಗ ಲಿಸ್ಟಲ್ಲಿ ಇನ್ನೂ ಒಂದಷ್ಟು ಹುಡುಗಿರ್ ಹೆಸರಿದ್ಯಲ್ಲ, ಮಾತಾಡ್ತಾ ಇಲ್ಲ. ಇದು ನನ್ಗೆ ಗೊತ್ತಾಯ್ತು, ಇದರಿಂದ ಹೇಗ್ ತಪ್ಪಿಸ್ಕೊಳ್ಳೋದು ಅಂತನಾ? ಆ ಚಾನ್ಸ್ ನಾನು ನಿನಗ್ ಕೊಡಲ್ಲ. ಇಷ್ಟಲ್ಲಿರೋ ಅಷ್ಟು ಹುಡುಗಿರ್ನ ನೀನ್ ಹೆದರ್ಸ್ಬಿಡ್ಬೋದು, ಆದ್ರೆ ನಾನ್ ಹೆದ್ರೋಕೆ ನನ್ ಚೈತ್ರನೂ ಅಲ್ಲ, ಮೇಘನೂ ಅಲ್ಲ. ಕೀರ್ತಿ, ಶರ್ಮಿಳಾ, ಸುಧಾ ಅಲ್ವೇ ಅಲ್ಲ. ಏನು ಅವ್ರ ಹೆಸರೆಲ್ಲ ಹೇಳಿ ನನ್ನ ಎದುರಿಸ್ತಾ ಇದ್ಯಾ? ನೀವ್ ಆಲ್ರೆಡಿ ಹೆದ್ರಿದಿರಲ್ಲ. ಬೆದ್ರಿರೋ ಕಣ್ಣು, ಅದ್ರತಾ ಇರೋ ಮಾತು, ನಡಕ್ತಾ ಇರೋ ಕೈ, ಇದಕ್ಕೆಲ್ಲ ಅದೇ ಸಾಕ್ಷಿ. ನೋಡು, ನಿಮ್ಮ ಅಕ್ಕನೇ ನಿನ್ ಮಾತ್ ಕೇಳಲ್ಲ ಅಂತದ್ರಲ್ಲಿ ಬೇರೆಯವ್ರು ಕೇಳ್ತಾರ? ಕೇಳೋ ಹಾಗ್ ಮಾಡ್ತೀನಿ, ನಿನ್ನ ಬೀಳೋ ಹಾಗ್ ಮಾಡ್ತೀನಿ. ಅಂದ್ರೆ ಆಟನ ನೀನ್ ಶುರು ಮಾಡ್ದೆ, ಅದನ್ನ ನಾನ್ ಫಿನಿಶ್ ಮಾಡ್ತೀನಿ. ಏನ್ ಮಾಡ್ತೀಯಾ? ನೀನ್ ಒರಿಜಿನಲ್ ಫೇಸ್ ಏನು ಅಂತ ಅರ್ಥ ಮಾಡಿಸ್ತೀನಿ. ನೀನ್ ಈ ಮನೆಗ್ ಬಂದ್ ಬಿದ್ದಿರೋ ಗೆದ್ಲುಡ ಅಂತ ರಿವೀಲ್ ಮಾಡ್ತೀನಿ. ಅಷ್ಟು ದಿನ ನಿನಗ್ ಸರಿ ತಪ್ಪು ಹೇಳೋರು ಯಾರು ಇಲ್ದೆ ಈಗ ದಾರಿ ತಪ್ಪಿ ತಯಾರಾಗಿದ್ಯಾ. ಅಂದ್ರೆ ಗೊತ್ತಿದ್ದೋ ಗೊತ್ತಿಲ್ದೇನೋ ನನ್ ಜೊತೆ ಆಟ ಕೇಳ್ದಿದ್ಯಾ. ಡೋಂಟ್ ವರಿ, ದೇವ್ರು ಈ ಭೂಮಿ ಮೇಲಿರೋ ಪಾಪಗಳನ್ನೆಲ್ಲ ತೊಳೆದಾಗೆ ನಾನು ನಿನ್ ಈ ಜನ್ಮದ ಪಾಪಗಳಷ್ಟೇ ಅಲ್ಲ, ಹಳೆ ಜನ್ಮದ ಪಾಪಗಳನ್ನು ತೊಳಿತೀನಿ. ಆದ್ರೆ ರಕ್ತದಿಂದಲ್ಲ, ಪಶ್ಚಾತ್ತಾಪದ ಕಣ್ಣೀರಿಂದ. 100 ಕೋಟಿ ಒಡ್ತಿ ಮಗಳನ್ನ ಮದ್ವೆ ಆಗ್ತೀನಿ ಅನ್ನೋ ಕನ್ಸು ಇಲ್ಲಿಗೆ ಬಿಟ್ಬಿಡು. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್ ಸುರೇಶ್. ಏನಿದು ಒತ್ತಲ್ ಬಂದಿದ್ದೀರಾ? ಅದು ಒಂದ್ ಕಾಲ್ ಕೂಡ ಮಾಡ್ದೆ ಹಾಗೆ ಬಂದಿದ್ದೀರಾ? ನಾನೇ ಕರ್ಸಿದ್ದು. ನೀನಾ? ಯಾಕೆ ಇವ್ರ ಹತ್ರ ನಿಂಗೇನ್ ಕೆಲ್ಸ? ನಿಮ್ ಕೆಲ್ಸಕ್ಕೆ ಕರ್ಸ್ದೆ. ಮದ್ವೆ ಆದಾಗಿಂದ ನೀವು ಬನಶಂಕರಿ ಬ್ರಾಂಚ್ ಕಡೆ ತಲೆ ಹಾಕಿ ಕೂಡ ನೋಡಿಲ್ವಂತೆ, ಹೌದಾ? ಏನ್ ಆಗ್ತಿದೆ ಅನ್ನೋದು ನಿಮ್ಗೆ ಏನಾದ್ರೂ ಗೊತ್ತಿದ್ಯಾ? ಹೌದು, ನಾನ್ ಹೋಗಿಲ್ಲ. ಯಾಕಂದ್ರೆ ಎಲ್ಲದನ್ನು ಅನಿಕೇತೆ ನೋಡ್ಕೊಳ್ತಾ ಇದ್ದಾನಲ್ಲ. ಹಾಗಂತ ನೀವ್ ಅನ್ಕೊಂಡಿದೀರಾ ಅಷ್ಟೇ, ಆದ್ರೆ ಆ ಅನಿಕೇತ್ ಏನನ್ನು ನೋಡ್ಕೊಳ್ತಾ ಇಲ್ಲ. ವಿಷಯನ ಬೆಳಿಗ್ಗೆ ನಿಮ್ಗೆ ಹೇಳ್ಬೇಕು ಅಂತ ಸುರೇಶ್ ಅವ್ರು ಕಾಲ್ ಮಾಡಿದ್ರು. ನೀವ್ ಸ್ಥಾನಕ್ ಹೋಗಿದ್ರಿ ಅಂತ ನಾನೇ ಕಾಲ್ ರಿಸೀವ್ ಮಾಡಿ ಮಾತಾಡ್ದೆ. ಅದಕ್ಕೆ ಗೊಂದಲ ಬೇಡ ಅಂತ ಇವ್ರೇ ನಿಮಗ್ ವಿಷಯ ಹೇಳಿ ಅಂತ ಇವ್ರನ್ನ ಇಲ್ಲಿ ಕರೆಸ್ದೆ. ಅದು ನಾನು ಎಷ್ಟೋ ಸಲ ನಿಮ್ಗೆ ಹೇಳ್ಬೇಕು ಅನ್ಕೊಂಡೆ ಸರ್. ಭಯ ಪಡ್ಬೇಡಿ ಸುರೇಶ್, ಏನ್ ನಡೀತು ಅಂತ ಹೇಳಿ. ಟೆನ್ಷನ್ ಯಾಕೆ ಮಾಡ್ಕೊಳ್ತಾ ಇದ್ದೀರಾ? ಸರ್, ಅನಿಕೇತ್ ಸಾರು ನಿಮ್ ಮದ್ವೆ ಆದ ದಿನದಿಂದ ಎಲ್ಲಾ ಜವಾಬ್ದಾರಿನೂ ತಗೋತೀನಿ ಅಂತ ಹೇಳಿದ್ರಲ್ಲ ಸರ್. ನಿಜ ಹೇಳ್ಬೇಕು ಅಂದ್ರೆ ಅವರು ಆವತ್ತಿಂದ ಇವತ್ತಿನವರೆಗೂ ಆಫೀಸ್ ಕಡೆ ಮುಖನೇ ಹಾಕಿಲ್ಲ ಸರ್. ಒಂದು ಸಾರಿನೂ ಬ್ರಾಂಚ್ ಕಡೆ ಬಂದೇ ಇಲ್ಲ ಸರ್. ಅಷ್ಟೇ ಅಲ್ಲ ಸರ್, ಕಳೆದ 1 ವಾರದಿಂದ ಪ್ರೊಡಕ್ಷನ್ ಪೂರ್ತಿಯಾಗಿ ನಿಂತೋಗಿದೆ ಸರ್. ವಾಟ್? ನಿಂತೋಗಿದ್ಯಾ? ಹೌದು ಸರ್. ಯಾಕೆ? ವರ್ಕರ್ಸ್ ಗೆ ಬೋನಸ್ ಕೊಡಕ್ಕೆ ಅಂತ ಇಟ್ಟಿದ್ದಣ 30 ಲಕ್ಷನು ಅನಿಕೇತ್ ಸರ್ ತಗೊಂಡೋಗಿದ್ದಾರೆ ಸರ್. ಅಂದ್ರೆ ಅದನ್ನ ಇದುವರೆಗೂ ವರ್ಕರ್ಸ್ ಗೆ ಹಂಚೇ ಇಲ್ಲ ಸರ್. ಆ ಹಣನ ಕೇಳಿದ್ರೆ ಇವತ್ತು ನಾಳೆ ಅಂತ ಹೇಳಿ ಮುಂದೂಡ್ತಾ ಇದಾರೆ ಸರ್. ಕೆಲಸಗಾರರೆಲ್ಲ ಸಿಟ್ಟಿಗೆದ್ದು ಸ್ಟ್ರೈಕ್ ಮಾಡ್ತಾ ಇದಾರೆ ಸರ್. 30 ಲಕ್ಷನ? ಇಷ್ಟೆಲ್ಲ ನಡೀತಿದ್ರು ಈಗ ಯಾಕೆ ನನ್ಗೆ ಒಂದ್ ಮಾತು ಹೇಳಿಲ್ಲ? ಸರ್, ನಾನ್ ಎಷ್ಟೋ ಸಲ ತಮ್ಗೆ ಹೇಳಕ್ ಬಂದೆ ಸರ್. ಆದ್ರೆ ಅನಿಕೇತ್ ಸಾರು ಇದೆಲ್ಲ ವಿವೇಕ್ ಸಾರಿಗೆ ಗೊತ್ತು, ನಾನು ಎಲ್ಲ ಹೇಳಿ ಮಾಡ್ತಾ ಇದ್ದೀನಿ ಅಂತ ಹೇಳಿ ನನ್ನ ಬಾಯಿ ಮುಚ್ಚಿಸಿದ್ರು ಸರ್. ಒತ್ತಡ ತಡೆಯಕ್ ಆಗ್ಲಿಲ್ಲ ಸರ್. ಅದಕ್ಕೆ ತಮ್ಗೆ ಬೆಳಗ್ಗೆ ಫೋನ್ ಮಾಡಿದೆ ಸರ್. ಸರಿ ಮೇಡಮ್ ಫೋನ್ ರಿಸೀವ್ ಮಾಡಿದ್ರು. ಫೋನ್ ಅಲ್ಲಿ ಬೇಡ, ನೇರವಾಗಿ ಬಂದು ಸಾಹೇಬ್ರ ಹತ್ರ ನೀವೇ ಮಾತಾಡಿ ಅಂತ ಹೇಳಿದ್ರು ಸರ್. ಅದಕ್ಕೆ ಇಲ್ಲಿಗೆ ಓಡ್ ಬಂದೆ ಸರ್. ಸರಿ ಸುರೇಶ್, ನೀವೀಗ ಹೊರಡಿ. ನಾಳೆ ಬೆಳಗ್ಗೆ ಹೆಡ್ ಆಫೀಸಿಗೆ ಬಂದು ವರ್ಕರ್ಸ್ ಕೊಡ್ಬೇಕಾಗಿರೋ ಪೇಮೆಂಟ್ ನೆಲ್ಲ ಅಲ್ಲಿಂದಾನೆ ತಗೊಂಡು ಕ್ಲಿಯರ್ ಮಾಡಿ. ಕೆಲಸ ಶುರು ಆಗ್ಲಿ ಫಸ್ಟ್. ಥ್ಯಾಂಕ್ಸ್ ಸರ್, ನಾನೇನ್ ಬರ್ತೀನಿ. ನನಗೆ ಹೇಳಿದೆ 30 ಲಕ್ಷ ಯಾಕೆ ತಗೊಂಡ? ಬಡವ್ರು ವರ್ಕರ್ಸ್ ಹಣ ಯಾರಿಗಾದ್ರೂ ಗೊತ್ತಾದ್ರೆ ನಮ್ ಫ್ಯಾಮಿಲಿ ಮರ್ಯಾದೆ ಏನ್ ಆಗ್ಬೇಡ. ನೋಡಿ, ನಾನೀಗ ಈ ಮ್ಯಾನೇಜರ್ನ ಇಲ್ಲಿ ಕರ್ಸಿದ್ದು ಅನಿಕೇತ್ ಬಗ್ಗೆ ಚಾಡಿ ಹೇಳೋದಿಕ್ಕಲ್ಲ. ಇರೋ ಅನಿಕೇತ್ ಬೇರೆ, ಅವ್ನ ಅಸ್ಲಿ ರೂಪ ಬೇರೆ ಅಂತ ನಿಮ್ಗೆ ಅರ್ಥ ಮಾಡ್ಸೋದಿಕ್ಕೆ. ನೀವ್ ಈ ಪ್ರಪಂಚನ ಒಂದ್ ಕನ್ನಡಿ ಅಂತ ಅನ್ಕೊಂಡಿದೀರಾ. ನಾವ್ ಹೇಗಿದೇವೋ ಎದುರಿರೋರು ಹಾಗೆ ಇರ್ತಾರೆ ಅಂತ ನೀವ್ ನಂಬಿದೀರಾ. ಆದ್ರೆ ಎಲ್ರು ನಿಮ್ ತರನೇ ಇರ್ತಾರೆ ಅಂತ ಅನ್ಕೊಳ್ಳೋದು ದೊಡ್ಡ ಭ್ರಮೆ. ಹುತ್ತದಲ್ಲಿ ಹಾವಿದ್ಯಾ ಅಥವಾ ಬರೀ ಗೆದ್ಲ ಅಂತ ಹುತ್ತ ಕೆತ್ಕಿದ್ ಮೇಲ್ ಗೊತ್ತಾಗೋದು ಕೂಡ ಹಾಗೆ. ಈಗ್ಲಾದ್ರೂ ಅದನ್ನ ಅರ್ಥ ಮಾಡ್ಕೊಳ್ಳಿ. ಯಾರನ್ನೆಲ್ಲ ಕಣ್ಮುಚ್ಚಿ ನಂಬ್ತಾ ಇದೀರೋ ಅವ್ರೆಲ್ಲ ನಿಮ್ಮನ್ನ ಮಿಸ್ಯೂಸ್ ಮಾಡ್ಕೊಳ್ತಾ ಇದಾರ ಅಂತಿಲ್ಲ. ಆದ್ರೆ ಅನಿಕೇತ್ ಮಾಡ್ತಾ ಇದ್ದಾನೆ. ಫ್ರಾಡ್ ಅನ್ನೋದಕ್ಕೆ ಸಾಕ್ಷಿ ಸಿಕ್ಕಾಗಿದೆ. ಅವತ್ತು ಕೆಫೆಲ್ ಒಪ್ಲಿಲ್ಲ. ನೀನು ನಿಮ್ 8 ಲಕ್ಷ ದುಡ್ಡು ಮಾಯ ಮಾಡ್ದ, ಅದಕ್ಕೂ ಒಪ್ಪಿಲ್ಲ. ಮತ್ತೆ ಸಾಕ್ಷಿ ಸಿಕ್ಕಿದೆ. ನಂಬಿಕೆ ಅನ್ನೋದು ಸೂಕ್ಷ್ಮವಾದ ಗಾಜು. ಅದು ಹೊರತೋದ್ಮೇಲೆ ಅದನ್ನ ಮತ್ತೆ ಸರಿ ಮಾಡೋದಕ್ಕೆ ಹೋಗ್ಬೇಡಿ. ನಿಮ್ಗೆ ಕೈ ಚುಚ್ಚುತ್ತೆ. ಯಾಕೆ ಬಾ ಕುತ್ಕೋ. ನೋಡು, ಎಂಗೇಜ್ಮೆಂಟ್ ಗೆ ಬಟ್ಟೆ ಸೆಲೆಕ್ಟ್ ಮಾಡ್ತಾ ಇದೀವಿ. ನೋಡು, ಈ ಶೇರ್ವಾನಿ ಅಂತೂ ನಂಗೆ ತುಂಬಾ ಇಷ್ಟ ಆಯ್ತು. ನಿನಗೆ ಇಷ್ಟ ಆಯ್ತಾ? ಕೆಲ್ಸಕ್ಕಿಂತ ಪ್ರದರ್ಶನನೇ ಜಾಸ್ತಿ ಆಯ್ತು. ಇವ್ರ ಎಕ್ಸ್ಪ್ರೆಷನ್ ನೋಡ್ತಿದ್ರೆ ಇಡೀ ಸಿಲ್ಕ್ ಫ್ಯಾಕ್ಟ್ರಿನೇ ಒತ್ಕೊಂಡ್ ಬಂದಿರೋರ್ ತರ ಆಡ್ತಾ ಇದಾರೆ. ಅಮ್ಮ, ನನ್ಗಂತೂ ಈ ಶೇರ್ವಾನಿ ತುಂಬಾ ಇಷ್ಟ ಆಯ್ತು. ನಿಮ್ಗೆ? ಈಗಿನ ಜನರೇಷನ್ ಮಕ್ಕಳಿಗೆ ಇಂಥ ಬಟ್ಟೆನೆ ಒಪ್ಪೋದು. ನೀವೇನಂತೀರಾ? ಬಟ್ಟೆ ಎಲ್ಲ ತುಂಬಾ ಚೆನ್ನಾಗಿದೆ. ಕಾಲಕ್ಕೆ ತಕ್ಕಂತೆ ಬಟ್ಟೆ ಬದಲಾಗ್ತಾ ಇರುತ್ತಲ್ವಾ? ಪರ್ಫೆಕ್ಟ್. ಈ ಕಾಲದ ಫ್ಯಾಷನ್ ಸೆನಾರಿಯೋನೇ ಚೇಂಜ್ ಆಗಿದೆ.
ಇದೇನೋ ಅನಿಕೇತ್ ಹಾಕೊಂಡ್ರೆ ಯು ಲುಕ್ ಲೈಕ್ ಎ ಪಕ್ಕಾ ಜೆಂಟಲ್ಮ್ಯಾನ್. ಇದು ಓಕೆ ತಾನೆ? ಓಕೆ ಮಾಮ್. ಓಕೆನಾ ಅಂತ ಕೇಳಿದ್ದು. ಓಕೆ ಮಾಮ್. ಬಟ್ಟೆ ನೋಡ್ ಮಾತಾಡಿ. ಅತ್ತೆ ಅಷ್ಟು ಆಸೆಯಿಂದ ಕೇಳ್ತಾ ಇದಾರೆ, ಯಾಕೆ ನನ್ ಗಂಡನ್ ಹಾಗ್ ನೋಡ್ತಾ ಇದ್ದೀರಾ? ನಿಕೇತ್, ನಿನಗಿದೆ ಓಕೆನಾ ಅಥವಾ ಬೇರೆ ಆಪ್ಷನ್ಸ್ ಇದೆ ತೋರ್ಸ್ಲಾ? ನನ್ಗಿದೆ ಓಕೆ ಮಾಮ್. ಓಕೆ ಅನ್ಬೇಡ, ಕರೆಕ್ಟ್ ಆಗಿ ನೋಡ್ಬಿಟ್ಟು ಹೇಳು. ಭೂಷಣ್ ದಿನ ಅದ್ ಸರಿ ಇಲ್ಲ ಇದ್ ಸರಿ ಇಲ್ಲ ಅಂದ್ರೆ ನಾನೇನು ಮಾಡೋದಿಕ್ಕಾಗಲ್ಲ, ಇವಾಗ್ಲೇ ಹೇಳಿದೆ. ಅಯ್ಯೋ ಇಲ್ಲ ಮಾಮ್, ನಿನ್ನಿಷ್ಟ ನನ್ನಿಷ್ಟ, ಸಾಕ್ ಬಿಡು. ಅನಿಕೇತ್, ಏನಾಗಿದೆಯೋ ನಿನಗೆ? ನಿಕೇತ್, ನನ್ ಜೀವನದಲ್ಲಿ ನಾನೇನೆಲ್ಲ ಕಳ್ಕೊಂಡಿದೀನಿ ಅನ್ನೋದು ನಿನಗ್ ತುಂಬಾ ಚೆನ್ನಾಗ್ ಗೊತ್ತಿದೆ. ನಿನ್ ಲೈಫ್ ಅಲ್ಲಿ ಮೊದಲನೇ ಬಾರಿಗೆ ಒಂದ್ ಶುಭ ಕಾರ್ಯ ನಡಿಬೇಕು ಅಂತ ನಾನು ಎಷ್ಟೊಂದೆಲ್ಲ ಆಸೆ ಕನ್ಸುಗಳನ್ನ ಕಟ್ಕೊಂಡಿದೀನಿ. ನಿನಗೋಸ್ಕರನೇ ಇಷ್ಟೆಲ್ಲ ಅರೇಂಜ್ಮೆಂಟ್ಸ್ ಮಾಡಿರೋದು. ಸುಮ್ನೆ ಕುತ್ಕೊಳ್ಳೋ. ಜೀವನದಲ್ಲಿ ತುಂಬಾ ಕಳ್ಕೊಂಡಿದ್ದಾರೆ. ಮೊದಲನೇ ಬಾರಿ ಅವ್ರ ಜೀವನದಲ್ಲಿ ಒಂದ್ ಫಂಕ್ಷನ್ ಮಾಡ್ಬೇಕು ಅಂತ ತುಂಬಾ ಆಸೆ ಪಡ್ತಾ ಇದ್ದಾರೆ. ಇಂಥ ಟೈಮಲ್ಲಿ ಅನಿಕೇತ್ ಮಾಡಿದ ಈ 30 ಲಕ್ಷದ ವಂಚನೆ ಬಗ್ಗೆ ಹೇಳಿ ಅವ್ರ ಸಂತೋಷ ಹಾಳು ಮಾಡೋದು ಸರಿಯಲ್ಲ. ಅನಿಕೇತ್ ಮಾಡಿರೋ ಕೆಲ್ಸದ ಬಗ್ಗೆ ಯಾಕೆ ಎಲ್ರು ಮುಂದೆ ಕೇಳಿಲ್ಲ? ನೇವತಿ, ಅತ್ತೆ ತುಂಬಾ ದಿನ ಆದ್ಮೇಲೆ ಸಂತೋಷವಾಗಿದ್ದಾರೆ. ಅನಿಕೇತ್ ವಿಚಾರ ಹೇಳಿ ಅವ್ರ ಸಂತೋಷನ ಹಾಳು ಮಾಡಕ್ಕೆ ನನ್ಗಿಷ್ಟ ಇಲ್ಲ. ನನ್ ಗಂಡನ ಒಳ್ಳೆತನನೇ ನನಗ್ ಶಾಪನ.